ನಂಗೆ ತುಂಬಾ ಜನ ಕೇಳೋದು ನನ್ನ ಸ್ಕಿನ್ ಕೇರ್ ಮತ್ತೆ ಹೇರ್ ಕೇರ್ ರುಟೀನ್ ಬಗ್ಗೆ. ಅದ್ರ ಡೀಟೇಲ್ಡ್ ವಿಡಿಯೋನ ನಾನು ಇನ್ಯಾವತ್ತಾದ್ರೂ ಅಪ್ಲೋಡ್ ಮಾಡ್ತೀನಿ. ಇವತ್ತು ಜಸ್ಟ್ ನನ್ನ ನೈಟ್ ಕೇರ್ ರುಟೀನ್ ನ ತೋರಿಸ್ತಾ ಇದ್ದೀನಿ. ಇವತ್ತು ಇಡೀ ದಿನ ಹೊರಗಡೆ ಬಿಸಿಲಲ್ಲೇ ಇದ್ದಿದ್ರಿಂದ ತುಂಬಾನೇ ಟಯರ್ಡ್ ಆಗಿದೆ. ಸೊ ಬಂದು ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಹೇರ್ಸ್ ಎಲ್ಲ ಡಿಟ್ಯಾಂಗಲ್ ಮಾಡ್ಕೊಂಡೆ. ನಾನು ಆಲ್ಟರ್ನೇಟ್ ಡೇಸ್ ರಿವರ್ಸ್ ಕೂಂಬಿಂಗ್ ಮಾಡ್ತೀನಿ. ಅಟ್ಲೀಸ್ಟ್ 1 ನಿಮಿಷ ಈ ತರ ಬಾಚೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಹಾಗೆ ಹೊಸ ಹೇರ್ ಗ್ರೋತ್ ಕೂಡ ಹೆಲ್ಪ್ ಮಾಡುತ್ತೆ. ಅಂಡ್ ಮೇಕ್ ಶೋರ್ ನೀವು ಈ ತರ ಕೂಮ್ ನ ಯೂಸ್ ಮಾಡ್ತಾ ಇದ್ದೀರಾ ಅಂತ. ನಾನು ಆಗ್ಲೇ ಹೇಳ್ದಾಗೆ ಇವತ್ತು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ನಲ್ಲ, ಸೊ ಸ್ಕಿನ್ ಕೇರ್ ಅಂತ ಏನ್ ಮಾಡ್ತಾ ಇಲ್ಲ, ಜಸ್ಟ್ ಗ್ವಾಷಾ ಇಂದ ಫೇಸ್ ಮಸಾಜ್ ನ ಮಾಡ್ತಾ ಇದ್ದೀನಿ. ಇದರಿಂದ ತುಂಬಾನೇ ರಿಲ್ಯಾಕ್ಸ್ ಫೀಲ್ ಅನ್ಸುತ್ತೆ. ಫಸ್ಟ್ ಮಸಾಜ್ ಮಾಡೋಕ್ಕೂ ಮುಂಚೆ ಫೇಸ್ ಮಿಸ್ಟ್ ಇಲ್ಲ ಮಾಯಿಶ್ಚರೈಸರ್ ಇಲ್ಲಾಂದ್ರೆ ಯಾವ್ದಾದ್ರು ಫೇಸ್ ಆಯಿಲ್ ನ ಅಪ್ಲೈ ಮಾಡ್ಕೊಳ್ಬಹುದು. ಈ ತರ ಮಾಡೋದ್ರಿಂದ ಗ್ವಾಷಾ ತುಂಬಾನೇ ಈಸಿಯಾಗಿ ಗ್ಲೈಡ್ ಆಗುತ್ತೆ. ಅಂಡ್ ಈ ತರ ಆಲ್ಟರ್ನೇಟ್ ಡೇಸ್ ಫೇಸ್ ಮಸಾಜ್ ಮಾಡೋದ್ರಿಂದ ಫೇಸ್ ಅಲ್ಲಿ ಇರುವಂತಹ ಪಫಿನೆಸ್ ಕಡಿಮೆ ಆಗುತ್ತೆ. ಅಂಡ್ ಡಬಲ್ ಚಿನ್ ಏನಾದ್ರು ಇದ್ರೆ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಅಂಡ್ ಮೇನ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಕೂಡ ತುಂಬಾನೇ ಚೆನ್ನಾಗುತ್ತೆ. ನೀವೇನಾದ್ರೂ ಫೇಸ್ ಮಿಸ್ಟ್ ಇಲ್ಲಾಂದ್ರೆ ಮಾಯಿಶ್ಚರೈಸರ್ ಯೂಸ್ ಮಾಡಿದ್ರೆ ಫೇಸ್ ಮಸಾಜ್ ಆದ ತಕ್ಷಣ ಹಾಗೇನೆ ಬಿಡಬಹುದು. ಬಟ್ ನಾನಿಲ್ಲಿ ಫೇಸ್ ಆಯಿಲ್ ಯೂಸ್ ಮಾಡಿದ್ರಿಂದ ನಾನು ಮತ್ತೆ ಫೇಸ್ ವಾಶ್ ಮಾಡಿ ಸೀರಮ್ ಹಚ್ಚಿ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋ ಆಗ್ತಾ ಇದೆ ಅಂತ. ನಿಮ್ಗೂ ನಾನು ಯೂಸ್ ಮಾಡಿರುವಂತಹ ಪ್ರಾಡಕ್ಟ್ ಲಿಂಕ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ.